IPL 2026 ಅಲ್ಲಿ CSK ಫ್ಯಾನ್ಸ್ ಗೆ ಇಂತ ಒಂದು ಅಪ್ಡೇಟ್ ನ ಕೊಡ್ತೀನಿ. ಈ ಒಂದು ಅಪ್ಡೇಟ್ ನ ಕೇಳಿದ್ರೆ ಪ್ರತಿಯೊಬ್ಬ CSK ಫ್ಯಾನ್ಸ್ ಶಾಕ್ ಆಗೋದು ಗ್ಯಾರಂಟಿ. ರೆಡಿನಾ? ಅದಕ್ಕೆ ಮುಂಚೆ ಪ್ರತಿಯೊಬ್ಬ IPL ಫ್ಯಾನ್ಸ್ ಹೊಡೆದು ಬಿಡ್ರಿ ಒಂದು ಫಟಾಫಟ್ ಲೈಕ್, ಮತ್ತು ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ. ಇದೇ ರೀತಿಯಾಗಿ ಪ್ರತಿಯೊಂದು ಇನ್ಫಾರ್ಮೇಶನ್ ನ ಕೊಡ್ತಾ ಇರ್ತೀನಿ. ಆಕ್ಚುಲಿ CSK ಟೀಮು ಯಂಗ್ ಟೀಮ್ ಅನ್ನ ಬಿಲ್ಡ್ ಮಾಡಿದರೆ ನಾಳೆ ಮ್ಯಾಚ್ ಅಲ್ಲಿ ಎಕ್ಸಾಕ್ಟ್ಲಿ ಒಂದು ಪರ್ಫೆಕ್ಟ್ ಪ್ಲೇಯಿಂಗ್ 11 ಯಾವ ರೀತಿ ಇರುತ್ತೆ, ಈ ಒಂದು ಪ್ಲೇಯಿಂಗ್ 11 ಅಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪ್ಲೇಯರ್ ಎಂಟ್ರಿ ಕೊಡೋದು ಗ್ಯಾರಂಟಿ ನನ್ನ ಪ್ರಕಾರ, ಆ ಒಂದು ಟ್ಯಾಕ್ಟಿಕ್ಸ್ ನ ಪ್ರಕಾರ. ಸೊ ಹಾಗಾದ್ರೆ ಯಾರು ಆ ಪ್ಲೇಯರು, ಇದ್ರ ಬಗ್ಗೆ ಡಿಸ್ಕಷನ್ ಮಾಡಮಲ್ಲ. ಅದಕ್ಕೆ ಮುಂಚೆ ಒಂದು ಬಿಗ್ಗೆಸ್ಟ್ ಶಾಕಿಂಗ್ ಇನ್ಫಾರ್ಮೇಶನ್ ಇದೆ CSK ಟೀಮ್ ಇಂದ. ಏನಪ್ಪಾ ಅಂದ್ರೆ ಅದು ಅದರೇನು MS ಧೋನಿಯವರು ಕೇವಲ 2 ಮ್ಯಾಚ್ ಅನ್ನು ಮಿಸ್ ಮಾಡ್ತಿಲ್ಲ. ಬರೋಬ್ಬರಿ IPL 2026 ಅಲ್ಲಿ 6 ಮ್ಯಾಚ್ ಅನ್ನು ಮಿಸ್ ಮಾಡ್ತಾ ಇದ್ದಾರೆ ಅಂತೇಳಿ ಟೈಮ್ಸ್ ಆಫ್ ಇಂಡಿಯಾ ಒಂದು ಬಿಗ್ ರಿಪೋರ್ಟ್ ನ ಮಾಡಿದೆ. ನನ್ನ ಪ್ರಕಾರ MS ಧೋನಿಯವರು 6 ಮ್ಯಾಚ್ ಅಷ್ಟೇ ಮಿಸ್ ಮಾಡ್ತಿಲ್ಲ. ಇಲ್ಲಿ ಎಂಟೈರ್ IPL 2026 ನ ಮಿಸ್ ಮಾಡಿದ್ರೆ ನಾವು ಇಲ್ಲಿ ಸರ್ಪ್ರೈಸ್ ಆಗುವಂತಹ ಅವಶ್ಯಕತೆ ಇಲ್ಲ. ಯಾಕಪ್ಪ ಅಂತಂದ್ರೆ ನೀವೇ ಥಿಂಕ್ ಮಾಡಿ, CSK ಟೀಮ್ ಅಲ್ಲಿ ಯಂಗ್ ಟೀಮ್ ಇದೆ, ಹೊಸ ಪ್ಲೇಯರ್ಸ್ ಎಂಟ್ರಿ ಕೊಟ್ಟಿದ್ದಾರೆ, ಅದು ಹ್ಯೂಜ್ ಅಮೌಂಟ್ ಕೊಟ್ಟು 14.2 ಕೋಟಿ ಕೊಟ್ಟು ಪಿಕ್ ಮಾಡಿದರೆ, ಮತ್ತು ಕೆಲವೊಂದು ಎಕ್ಸ್ಪೀರಿಯನ್ಸ್ಡ್ ಪ್ಲೇಯರ್ ಇದ್ದಾರೆ. ಸಂಜು ಸ್ಯಾಮ್ಸನ್ ಟ್ರೇಡ್ ಆಗಿದ್ದಾರೆ. ಈ ಟೈಮಲ್ಲಿ ನನ್ನ ಪ್ರಕಾರ ಯಾಕೋ ಏನ್ ಅನ್ಸ್ತದೆ, MSD ಅವ್ರದ್ದು ಲಾಸ್ಟ್ IPL 2025 ಅಲ್ಲಿ ಅದೇ ಅವ್ರದ್ದು ಲಾಸ್ಟ್ ಇಯರ್ ಅಂತ ಅನಿಸ್ತದೆ. ಜಸ್ಟ್ ಇದು ಮಾತ್ರ ಏನೋ ಸಮಥಿಂಗ್ ಮಾಡಿದ್ರೆ ಅಷ್ಟೇ. CSK ಟೀಮು 2 ಮ್ಯಾಚ್ 6 ಮ್ಯಾಚ್ ಅಂತೇಳಿ ಐ ಡೋಂಟ್ ಥಿಂಕ್ ಸೊ. CSK ಟೀಮ್ಗೆ ಮತ್ತೆ MS ಧೋನಿಯವರು ರಿಟರ್ನ್ ಆಗೋದು ಡೌಟ್ ಅಂತ ಕಾಣ್ತದೆ. ಬಟ್ ನೋಡೋಣ ಮುಂದೆ ಎಲ್ಲ ಇನ್ಫಾರ್ಮೇಶನ್ ಬರೋದ್ರಲ್ಲಿ. ಬಟ್ ಆಸ್ ಪರ್ ನಾವು ಟೈಮ್ಸ್ ಆಫ್ ಇಂಡಿಯಾ ರಿಪೋರ್ಟ್ ಪ್ರಕಾರ 6 ಮ್ಯಾಚ್ ಅನ್ನು MS ಧೋನಿಯವರು ಮಿಸ್ ಮಾಡ್ತಾ ಇದ್ದಾರೆ. ಇದು ಕ್ಲಿಯರ್ ಕಟ್ ಇನ್ಫಾರ್ಮೇಶನ್. ಈಗ ನಾವು CSK ಒಂದು ನ್ಯೂ ಎರಾ ಸ್ಟಾರ್ಟ್ ಆಗಿದೆ, ಒಂದು ಹೊಸ ಎರಾ. MSD ಇಲ್ಲ, ಸುರೇಶ್ ರೈನಾ ಇಲ್ಲ, ಮತ್ತು ರಾಕ್ ಸ್ಟಾರ್ ರವೀಂದ್ರ ಜಡ್ಡು ಕೂಡ ಇಲ್ಲ. ಈಗ CSK ಟೀಮ್ ಅಲ್ಲೇ ಇರುವಂತರು ಆಲ್ಮೋಸ್ಟ್ ಒಂದು ಹೊಸ ಪ್ಲೇಯರ್ಸ್ ಮತ್ತು ಯಂಗ್ ಪ್ಲೇಯರ್ಸ್ ಇದ್ದಾರೆ. ಈ ಯಂಗ್ ಪ್ಲೇಯರ್ಸ್ ತೆಗೆದುಕೊಂಡು ನಾಳೆ ಮ್ಯಾಚ್ RR ವಿರುದ್ಧ ಒಂದು ಪರ್ಫೆಕ್ಟ್ ಪ್ಲೇಯಿಂಗ್ 11 ಹೆಂಗಿರುತ್ತಪ್ಪ ಅಂದ್ರೆ ಸಾಕಷ್ಟು CSK ಫ್ಯಾನ್ಸ್ ಆಲ್ರೆಡಿ ಥಿಂಕ್ ಮಾಡಿರ್ತಾರೆ. ಬಟ್ ನನ್ನ ಪರ್ಸನಲ್ ದಿನ ಪ್ರಕಾರ ಹೆಂಗಿರುತ್ತೆ ಅಪೋಸಿಟ್ ಟೀಮು RR ಟೀಮು. ಈ ಒಂದು ಟೀಮ್ ಅಲ್ಲಿ ಮೆಜಾರಿಟಿ ಆಫ್ ದಿ ಪ್ಲೇಯರ್ಸ್ ಲೆಫ್ಟಿಸ್ ಇದ್ದಾರೆ. ಸೊ ಈ ಒಂದು ಲೆಫ್ಟಿಸ್ ನ ಟ್ಯಾಕಲ್ ಮಾಡಬೇಕಾದ್ರೆ ಒಂದು ಆಫ್ ಬ್ರೇಕರ್ ನ ಅವಶ್ಯಕತೆ ಡೆಫಿನೆಟ್ ಆಗಿ ಪ್ರತಿಯೊಂದು ಟೀಮು ಥಿಂಕ್ ಮಾಡ್ತಾರೆ. ಸೊ ನನ್ನ ಪ್ರಕಾರ ನಾಳೆ ಮ್ಯಾಚ್ ಅಲ್ಲಿ ಪರ್ಫೆಕ್ಟ್ ಪ್ಲೇಯಿಂಗ್ 11 CSK ಟೀಮ್ದು ಅಂತ ಹೇಳಿದ್ರೆ ಕ್ಯಾಪ್ಟನ್ ಋತುರಾಜ್ ಗಾಯಕ್ವಾಡ್ ಕನ್ಫರ್ಮೇಶನ್ ಕೊಟ್ಟಿದ್ರೆ ನಾನು ಮತ್ತು ಸಂಜು ಸ್ಯಾಮ್ಸನ್ ಓಪನಿಂಗ್ ಮಾಡ್ತೀವಿ ಅಂತೇಳಿ. ಒನ್ ಆಫ್ ದಿ ಡೈನಮಿಕ್ ಓಪನಿಂಗ್ ಪೇರ್ ಆಗೋದು ಗ್ಯಾರಂಟಿ ನನ್ನ ಪ್ರಕಾರ. ಯಾಕಂದ್ರೆ ಸಂಜು ಸ್ಯಾಮ್ಸನ್ ನೋ ಯಾವ ರೀತಿ ಆ ಒಂದು T20 ವರ್ಲ್ಡ್ ಕಪ್ ಅಲ್ಲಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಅಗ್ರೆಸಿವ್ ಬ್ರ್ಯಾಂಡ್ ಆಫ್ ಕ್ರಿಕೆಟ್ ಆಡ್ತಾರೆ. ಮತ್ತು ಋತುರಾಜ್ ಗಾಯಕ್ವಾಡ್ ಅಗ್ರೆಸಿವ್ ಪ್ಲಸ್ ಕ್ಲಾಸ್ ಪ್ಲಸ್ ಅಂದ್ರೆ ಗೇಮ್ ಹೆಂಗಿರುತ್ತೆ ಅದನ್ನ ನೋಡಿಕೊಂಡು ಅವ್ರು ಆಟ ಆಡ್ತಾರೆ. ಸೊ ಋತುರಾಜ್ ಗಾಯಕ್ವಾಡ್ ಮತ್ತು ಸಂಜು ಸ್ಯಾಮ್ಸನ್ ಓಪನಿಂಗ್ ಮಾಡ್ತಾರೆ. ನೆಕ್ಸ್ಟ್ ನಂಬರ್ 3 ಅಲ್ಲಿ ಇಲ್ಲಿ ಸಾಕಷ್ಟು ಕನ್ಫ್ಯೂಸ್ ಇರೋದು. ಇಷ್ಟಕ್ಕೆ ಆಯುಷ್ ಮಾತ್ರ ಆಡ್ತಾರ, ಅಥವಾ ಉರ್ವಿಲ್ ಪಾಟೀಲ್ ಆಡ್ತಾರ, ಅಥವಾ ಸರ್ಫರಾಜ್ ಖಾನ್ ಆಡ್ತಾರ, ಸಾಕಷ್ಟು ಕನ್ಫ್ಯೂಸ್ ಇದೆ. ಸೊ ಈ ಒಂದು ಸ್ಲಾಟ್ ಅಲ್ಲಿ ಬಟ್ ನಾವು CSK ಟೀಮ್ ಅನ್ನು ನೋಡ್ತಾ ಬಂದಿವಿ ಓವರ್ ದ ಇಯರ್ಸ್. ಅವರು ಆ ಒಂದು ನಂಬರ್ 3 ಸ್ಲಾಟ್ ಅಲ್ಲಿ ಒಂದು ಫ್ಲಾಟರ್ ನ ಯೂಸ್ ಮಾಡ್ತಾರೆ. ಲೈಕ್ ಯಾವ ರೀತಿ ಮೋಯಿನ್ ಅಲಿನ ಯೂಸ್ ಮಾಡಿದ್ರು ಆ ಟೈಪ್ ಆಫ್ ಪ್ಲೇಯರ್ ನ ಅವ್ರು ಪಿಕ್ ಮಾಡ್ತಾರೆ. ಈ ವರ್ಷನೂ ಕೂಡ ಅಂತ ಪ್ಲೇಯರ್ ಒಬ್ಬರಿದ್ದಾರೆ. ಯಾರಪ್ಪ ಅಂದ್ರೆ ಅದೇ ಮ್ಯಾಥ್ಯೂ ಶಾಟ್ ಅವರು. ಸೊ CSK ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ಮ್ಯಾಥ್ಯೂ ಶಾಟ್ ಅವರು ಬಾಲಿಂಗ್ ಕೂಡ ಹಾಕಿದ್ದಾರೆ, ಬ್ಯಾಟಿಂಗ್ ಕೂಡ ಮಾಡಿದ್ದಾರೆ. ನನ್ನ ಪ್ರಕಾರ ಅವರು ನಾಳೆ ಮ್ಯಾಚ್ ಅಲ್ಲಿ ಮ್ಯಾಥ್ಯೂ ಶಾಟ್ ಅವರು ಪ್ಲೇಯಿಂಗ್ 11 ಅಲ್ಲಿ ಆಲ್ಮೋಸ್ಟ್ ಕನ್ಫರ್ಮ್ ಆಗುವಂತಹ ಚಾನ್ಸ್ ಇದೆ. ಸೊ ಋತುರಾಜ್ ಗಾಯಕ್ವಾಡ್, ಸಂಜು ಸ್ಯಾಮ್ಸನ್, ನೆಕ್ಸ್ಟ್ ನಂಬರ್ 3 ಅಲ್ಲಿ ಆಯುಷ್ ಮಾತ್ರೆ, ಓಕೆ ನಂಬರ್ 4 ಅಲ್ಲಿ ಮ್ಯಾಥ್ಯೂ ಶಾಟ್. ಈ CSK 1, 2, 3, 4 ಅಲ್ಲಿ ಋತುರಾಜ್ ಗಾಯಕ್ವಾಡ್, ಸಂಜು ಸ್ಯಾಮ್ಸನ್, ಆಯುಷ್ ಮಾತ್ರೆ, ಮ್ಯಾಥ್ಯೂ ಶಾಟ್ ಟಾಪ್ 4. ನೆಕ್ಸ್ಟ್ ನಂಬರ್ 5 ಅಲ್ಲಿ ಶಿವಮ್ ದುಬೆ, ನಂಬರ್ 6 ಅಲ್ಲಿ ಡೆವಾಲ್ಡೋ ಬ್ರೇವಿಸ್, ನಂಬರ್ 7 ಅಲ್ಲಿ ಕಾರ್ತಿಕ್ ಶರ್ಮಾ. ಇಲ್ಲಿ MS ಧೋನಿ ಅವ್ರನ್ನ ರೀಪ್ಲೇಸ್ಮೆಂಟ್ ಮಾಡ್ತಾರೆ ಕಾರ್ತಿಕ್ ಶರ್ಮಾ ಅವರು. ಮತ್ತು ನಂಬರ್ 8 ಅಲ್ಲಿ ಪ್ರಶಾಂತ್ ವೀರು. ಇದು ಟಾಪ್ 8 ಬ್ಯಾಟಿಂಗ್ ಲೈನಪ್ CSK ಟೀಮ್ದು. ನೆಕ್ಸ್ಟ್ ನಂಬರ್ 9 ಅಲ್ಲಿ ಅನ್ಶುಲ್ ಕಂಬೋಜ್, ನಂಬರ್ 10 ಅಲ್ಲಿ ನೂರ್ ಅಹಮದ್, ನಂಬರ್ 11 ಅಲ್ಲಿ ಮ್ಯಾಥ್ ಹೆನ್ರಿ, ಮತ್ತು ಆಸ್ ಅ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ
ಖಲೀಲ್ ಅಹಮದ್. ಇದು ನನ್ನ ಪ್ರಕಾರ ಒಂದು ಪರ್ಫೆಕ್ಟ್ ಪ್ಲೇಯಿಂಗ್ 11 CSK ಟೀಮ್ದು ನಾಳೆ ಮ್ಯಾಚ್ ಅಗೇನೆಸ್ಟ್ RR ವಿರುದ್ಧ. ಸೊ ಈ ಒಂದು ಪ್ಲೇಯಿಂಗ್ 11 ಇಟ್ಟುಕೊಂಡು CSK ಟೀಮು ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಿದ್ರೆ ನಾವೆಲ್ಲರೂ ವೇಟ್ ಮಾಡಮ. ವಿತೌಟ್ MSD ಇಲ್ಲದೆ ಯಾವ ರೀತಿಯ ಪರ್ಫಾರ್ಮೆನ್ಸ್ ಕೊಡ್ತಿದ್ರೆ ಅದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇಲ್ಲಿ. ಬಟ್ ಇಲ್ಲಿ ಸರ್ಫರಾಜ್ ಖಾನ್ ಕೂಡ ಒಬ್ಬರಿದ್ದಾರೆ ಮತ್ತು ಉರ್ವಿಲ್ ಪಾಟೀಲ್ ಕೂಡ ಇದ್ದಾರೆ. ಸೊ ಅವನು ನಂಬರ್ 3 ಸ್ಲಾಟ್ ಅಲ್ಲಿ ಯಾರು ಬೇಕಾದ್ರೂ ಎಂಟ್ರಿ ಕೊಡಬಹುದು ನನ್ನ ಪ್ರಕಾರ. ಸೊ ನಾನಿಲ್ಲಿ ಪಿಕ್ ಮಾಡಿದ್ರೆ ಆಯುಷ್ ಮಾತ್ರ ನಂಬರ್ 3. ಸೊ ಪ್ರತಿಯೊಬ್ಬ CSK ಫ್ಯಾನ್ಸ್ ಆಗಲಿ ಮತ್ತು ಪ್ರತಿಯೊಬ್ಬ IPL ಫ್ಯಾನ್ಸ್ ಆಗಲಿ ನಿಮ್ಮ ಪ್ರಕಾರ CSK ಒಂದು ಪರ್ಫೆಕ್ಟ್ ಪ್ಲೇಯಿಂಗ್ 11 ಹೆಂಗಿರಬೇಕು ಕಮೆಂಟ್ಸ್ ಮಾಡಿ. ಮತ್ತು ನನ್ನ ಪ್ಲೇಯಿಂಗ್ 11 ಹೇಗಿದೆ, ಸ್ಟ್ರಾಂಗ್ ಇದೆಯಾ ಅಥವಾ ಏನಾದರೂ ವೀಕ್ನೆಸ್ ಕಾಣ್ತಿದೆಯಾ ಕಮೆಂಟ್ಸ್ ಮಾಡಿ. ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೊಮ್ಮೆ ಡಿಸ್ಕಷನ್ ಮಾಡೋಣ. ಸೊ RR ಟೀಮಲ್ಲಿ ಮೆಜಾರಿಟಿ ಆಫ್ ದಿ ಪ್ಲೇಯರ್ಸು ಲೆಫ್ಟಿಸ್ ಇದ್ದಾರೆ. ಲೈಕ್ ವೈಭವ್ ಸೂರ್ಯವಂಶಿ ಆಗಲಿ ಮತ್ತು ರವೀಂದ್ರ ಜಡೇಜಾ ಆಗಲಿ, ಅದೇ ರೀತಿಯಾಗಿ ಸಿಮ್ರನ್ ಹಿಟ್ಮರ್ ಆಗಲಿ ಮತ್ತು ಯಶಸ್ವಿ ಜೈಸ್ವಾಲ್. ಸೊ ಮೆಜಾರಿಟಿ ಪ್ಲೇಯರ್ಸ್ ಲೆಫ್ಟ್ ಇದ್ದಾರೆ. ಆ ಲೆಫ್ಟಿನ ಕೌಂಟರ್ ಮಾಡೋಕ್ಕೆ ಮ್ಯಾಥ್ಯೂ ಶಾರ್ಟ್ ಒಂದು 2-3 ಓವರ್ಸು ಬಾಲಿಂಗ್ ಕೂಡ ಆಗುವಂತಹ ಚಾನ್ಸ್ ಇದೆ. ಸೊ ಇದು ನನ್ನ ಪ್ರಕಾರ CSK ಟೀಮ್ ಒಂದು ಪರ್ಫೆಕ್ಟ್ ಪ್ಲೇಯಿಂಗ್ 11 ಸ್ಟ್ರಾಟಜಿಕ್. ಐ ಹೋಪ್ ಈ ಒಂದು ವಿಡಿಯೋ ಪ್ರತಿಯೊಬ್ಬ IPL ಫ್ಯಾನ್ಸ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದ್ರೆ ಒಡೆದು ಬಿಡ್ರಿ ಒಂದು ಫಟಾಫಟ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಯಾರಾಗಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ. ಇದೇ ರೀತಿಯಾಗಿ ಪ್ರತಿಯೊಂದು ಟೀಮ್ನ ಬಗ್ಗೆ ಪ್ರತಿಯೊಂದು ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಓಪನ್ ಇದೆ. ಬೇಗ ನಿಮ್ಮ ಕ್ವಶನ್ನ ಕಮೆಂಟ್ಸ್ ಮಾಡಿ. ನಿಮ್ಮೆಲ್ಲ ಕಮೆಂಟ್ಸ್ಗೆ ಆನ್ಸರ್ ಮಾಡ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.